ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಗೆಲ್ಲುವುದಕ್ಕೆ ರಹಸ್ಯವಾಗಿ ಇಡಬೇಕಾದ 5 ವಿಷಯಗಳು: ನಿನ್ನ ದೌರ್ಬಲ್ಯ, ನಿನ್ನ ಶಕ್ತಿ, ನಿನ್ನ ಕಣ್ಣೀರು, ನಿನ್ನ ಸಮಸ್ಯೆಗಳು, ನಿನ್ನ ಮುಂದಿನ ನಡೆ. ಯಾವಾಗಲೂ ಅಷ್ಟೇ, ತಾಳ್ಮೆಯಿಂದ ಇರುವುದನ್ನು ಕಲಿಯಿರಿ. ಏಕೆಂದರೆ ಅದೆಷ್ಟೋ ಬಗೆಹರಿಯದ ಸಮಸ್ಯೆಗಳಿಗೆ ಆ ಭಗವಂತನೇ ಮುಕ್ತಿಯನ್ನು ನೀಡುತ್ತಾನೆ. ಹೌದು, ನಾವು ಈ ಸಮಸ್ಯೆಯಿಂದ ಪಾರಾಗೋಕೆ ಸಾಧ್ಯ ಇಲ್ಲ, ಇದರಿಂದ ಹೊರಗಡೆ ಬರೋಕೆ ಆಗೋದೇ ಇಲ್ಲ ಅಂತ ಯಾವಾಗ ಯೋಚನೆ ಮಾಡ್ತೀವಿ ನೋಡಿ, ಅಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ದೇವರು ನಮಗಾಗಿ ಒಂದು ದಾರಿಯನ್ನು ಇಟ್ಟಿರ್ತಾನೆ. ಹಾಗೇನೆ ಇದು ಸಾಧ್ಯನೇ ಇಲ್ಲ ಪರಿಹಾರ ಆಗೋದಕ್ಕೆ ಅನ್ನುವಂತಹ ಒಂದು ಫೈನಲ್ ಸ್ಟೇಜ್ಗೆ ಅಂತ ನಾವು ಹೋದಾಗ ಆ ದೇವರೇ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ತಾನೆ. ಹಾಗಾಗಿ ನಾವು ನಮ್ಮ ಬಗೆಹರಿಯದ ಸಮಸ್ಯೆಗಳಿಗೆ, ನೋವುಗಳಿಗೆ, ಕಷ್ಟಗಳಿಗೆ, ದುಃಖಗಳಿಗೆ ಹೆಚ್ಚು ರೋಧಿಸೋ ಅಗತ್ಯ ಇಲ್ಲ. ದೇವರು ಒಂದಲ್ಲ ಒಂದು ದಾರಿಯನ್ನು ಕೊಡ್ತಾನೆ ನಾವು ಅದರಿಂದ ಹೊರಗಡೆ ಬರೋದಕ್ಕೆ. ಆದರೆ ದೇವರು ಕೊಡೋ ಅವಕಾಶಗಳನ್ನು ನಾವು ಉಪಯೋಗ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ನಾವು ಆ ಸಮಸ್ಯೆಗಳ ಸುಳಿಯಲ್ಲೇ ಸೋತು ಹೋಗ್ತೀವಿ. ಆದರೆ ಯಾವಾಗ ಈ ಸಮಸ್ಯೆಗಳ ಸುಳಿಯಿಂದ ನಾವು ಹೊರಗಡೆ ಬರ್ತೀವೋ, ಬರೋದಕ್ಕೆ ದಾರಿ ಇದು ಅಂತ ನಾವೇ ಸ್ವತಃ ಪ್ರಯತ್ನ ಮಾಡ್ತೀವೋ, ಆಗ ಬಗೆಹರಿದೇ ಇರುವಂತಹ ಸಮಸ್ಯೆಗಳಿಗೆ ಆ ದೇವರೇ ಮುಕ್ತಿಯನ್ನು ಕೊಡ್ತಾನೆ. ನಾವು ಅಳೋದು ಬೇಡ, ಕೊರಗೋದು ಬೇಡ, ಕೇವಲ ದೇವರ ಧ್ಯಾನ ಮಾಡೋಣ. ದೇವರು ಒಂದಲ್ಲ ಒಂದು ರೂಪದಲ್ಲಿ ನಮ್ಮ ಕೈ ಹಿಡಿತಾನೆ ಅನ್ನೋ ನಂಬಿಕೆಯಿಂದಾನೇ ಇರೋಣ. ಒಂದು ಒಳ್ಳೆಯ ಸ್ವಭಾವ ಇರುವ ವ್ಯಕ್ತಿಯು ಗಣಿತದಲ್ಲಿ ಇರುವ ಶೂನ್ಯದಂತೆ. ಯಾರ ಜೊತೆ ಇರುತ್ತಾರೆ ಅವರ ಬೆಲೆ ಹೆಚ್ಚುತ್ತಲೇ ಇರುತ್ತದೆ. ಬೆಳೆಸಿದವರ ಎದುರು ಬಾಗಿದರೆ ಬದುಕು, ಅರಿವಿನೆದುರು ಬಾಗಿದರೆ ಬೆಳಕು. ಪ್ರೀತಿ ವಿಧೇಯತೆಗಳಲ್ಲಿ ಬಾಗುವವರು ಎಲ್ಲರೆದೆಯ ಗೆಲ್ಲಬಲ್ಲರು. ದರ್ಪ ಅಹಂಕಾರಗಳಲ್ಲಿ ಬೀಗುವವರು ಕಾಲದ ಎದುರು ಉರಿದು ಬೂದಿಯಾಗುವರು. ಇದು ಜಗತ್ತಿನ ಸತ್ಯ ಮತ್ತು ಯುಗ ಯುಗದ ಸತ್ಯವಾಗಿದೆ. ಯಾರು ಪ್ರಪಂಚದ ಸುಖವನ್ನು ಹೆಚ್ಚಿಸಲು ಯತ್ನಿಸುತ್ತಾರೋ ಅವರು ತಮ್ಮ ಸುಖವನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಮನೆಯು ನಿಂತಿರುವುದು ನಮ್ಮ ನಂಬಿಕೆಯ ಆಧಾರದ ಮೇಲೆ. ಅಂದರೆ ಒಂದು ಮನೆಯಲ್ಲಿ ನಮ್ಮ ದುಡಿಮೆ, ನಮ್ಮ ಶ್ರಮವನ್ನು ನಂಬಿ ಅವರು ಬದುಕುತ್ತಿದ್ದಾರೆ ಅಂದಾಗ ನಾವು ಅವರಿಗೇನೆ ಸಮಯ ಕೊಡದೆ ನಮ್ಮ ಲೋಕದಲ್ಲೇ ಅಥವಾ ನಮ್ಮ ಚಿಂತೆಗಳಲ್ಲೇ ಕಳೆದು ಹೋದರೆ ನಾವೇ ಪ್ರಪಂಚವಾಗಿರುವವರಿಗೆ ಇನ್ನೇನು ಮಾಡಲು ಸಾಧ್ಯ? ಹಾಗಾಗಿ ನಿಮಗೆ ಎಷ್ಟೇ ದುಃಖವಿದ್ದರೂ ನಿಮ್ಮ ಪ್ರಪಂಚದಲ್ಲಿ ನೀವು ಒಬ್ಬರಾಗುವುದಕ್ಕೆ ಪ್ರಯತ್ನ ಮಾಡಿ. ಸಮಯದ ಚಕ್ರವು ಬಹಳ ವೇಗವಾಗಿ ಓಡುತ್ತದೆ. ಆದ್ದರಿಂದ ಇಲ್ಲಿ ನಿಮ್ಮ ಶಕ್ತಿ ಮತ್ತು ಸಂಪತ್ತಿನ ಬಗ್ಗೆ ಎಂದಿಗೂ ಅಹಂಕಾರ ತೋರಿಸಬೇಡಿ. ಕೆಲವೊಮ್ಮೆ ನಮ್ಮ ನಗುವನ್ನೇ ಕಿತ್ತುಕೊಂಡವರು ಬಂದು ನೀನು ಖುಷಿಯಾಗಿರು ಅನ್ನುತ್ತಾರೆ. ಆದರೆ ವಿಪರ್ಯಾಸ ಹೀಗಿರುತ್ತದೆ: ಮರವನ್ನೇ ಕಡಿದು ಬುಡಕ್ಕೆ ನೀರು ಹಾಕಿದರೆ ಏನು ಫಲ? ಭಗವಂತನ ನ್ಯಾಯಾಲಯದಲ್ಲಿ ವಿಚಾರಣೆಗಳೆಲ್ಲ ಇರುವುದಿಲ್ಲ. ಒಂದು ವೇಳೆ ಶಿಕ್ಷೆ ಆದರೆ ಜಾಮೀನು ಸಿಗುವುದಿಲ್ಲ. ನಂಬಿ ಬದುಕುವುದು ಬೇರೆ, ನಂಬಿಸುತ್ತಾ ಬದುಕುವುದು ಬೇರೆ. ನಂಬಿ ಬದುಕುವುದರಲ್ಲಿ ಪ್ರೀತಿ ಇರುತ್ತದೆ, ನಂಬಿಸುತ್ತಾ ಬದುಕುವುದರಲ್ಲಿ ಕೇವಲ ಸ್ವಾರ್ಥವೇ ತುಂಬಿರುತ್ತದೆ. ಮನುಷ್ಯನು ಹಾಳಾಗುವುದಕ್ಕೆ 2 ವಿಷಯಗಳೇ ಕಾರಣ. ಒಂದು, ಯಾರೋ ಹೇಳಿದ್ದನ್ನು ಕೇಳಿ. ಇನ್ನೊಂದು, ಕೇಳಿದ್ದನ್ನೆಲ್ಲ ಇನ್ನೊಬ್ಬರಿಗೆ ಹೇಳಿ. ನೋವು ಮತ್ತು ಅವಮಾನ ಬದುಕು ಬೆಂದು ಹೋಗುವಂತೆ ಮಾಡುತ್ತದೆ. ಆದರೆ ತಾಳ್ಮೆ ಮತ್ತು ಧೈರ್ಯ ಬಿದ್ದಿರುವ ಬದುಕನ್ನು ಎದ್ದು ನಿಲ್ಲುವಂತೆ ಮಾಡುತ್ತದೆ. ಮರದ ಎಲೆಗಳು ಉದುರಿ ಬೀಳುವಾಗ ಮನುಷ್ಯನಿಗೆ ಒಂದು ಸಂದೇಶವನ್ನು ನೀಡುತ್ತದೆ: ಹೇ ಮನುಜ, ನೀನು ಹೊರೆಯಾದರೆ ನಿನ್ನವರೇ ನಿನ್ನನ್ನು ದೂರ ಮಾಡುತ್ತಾರೆ ಎಂದು. ಚಾರಿತ್ರ ಎನ್ನುವುದು ಮರವಿದ್ದಂತೆ.
ಹಾಗೂ ಪ್ರಖ್ಯಾತಿ ಎನ್ನುವುದು ನೆರಳಿದ್ದಂತೆ. ಮರವಷ್ಟೇ ವಾಸ್ತವವೇ ಹೊರತು ನೆರಳಲ್ಲ. ಈ ಜೀವನದಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರವಿಲ್ಲ, ನೋವುಗಳಿಗೆ ಅರ್ಥವಿಲ್ಲ, ನಮ್ಮವರು ಯಾರೆಂದು ತಿಳಿಯುವುದೂ ಇಲ್ಲ, ನೆಮ್ಮದಿಯೂ ಇರುವುದಿಲ್ಲ. ಬಿಟ್ಟು ಹೋದ ಮನಸ್ಸು ಬಿಟ್ಟು ಬಿಡದೆ ಕಾಡುವ ಅದೆಷ್ಟೋ ಕನಸು. ಇವೆಲ್ಲವನ್ನು ನೋಡುತ್ತಲೇ ಮುಗಿದು ಹೋಗುತ್ತದೆ ನಮ್ಮ ಆಯಸ್ಸು. ಆದರೆ ನಾವು ಆಯಸ್ಸು ಕಳೆಯುವುದಕ್ಕಾಗಿ ಜೀವಿಸುತ್ತಿಲ್ಲ. ನಮ್ಮ ಜೀವನದ ಒಂದು ನೈಜತೆ, ಸ್ಪಷ್ಟತೆಯನ್ನು ರೂಪಿಸಿಕೊಳ್ಳುವುದಕ್ಕೆ, ಸಾರ್ಥಕ ಬದುಕನ್ನು ಸಾಗಿಸುವುದಕ್ಕೆ ಜೀವನ ಮಾಡಬೇಕು. ಹಾಗಾಗಿ ನಡೆದು ಹೋದ ಘಟನೆಗಳ ಬಗ್ಗೆ ಚಿಂತಿಸುತ್ತಾ ಕಾಲಹರಣ ಮಾಡಿದರೆ ಯಾವುದೂ ಬದಲಾಗಲಾರದು. ಆದರೆ ನೀವು ಮನಸ್ಸು ಮಾಡಿ ನೀವೇ ಸ್ವತಃ ಬದಲಾದರೆ ಖಂಡಿತ ನಿಮ್ಮ ಜೀವನ ಬದಲಾಗೇ ಆಗುತ್ತದೆ. ಇದು 100ಕ್ಕೆ 100ರಷ್ಟು ಸತ್ಯವಾದ ಮಾತು. ಯಶಸ್ಸಿನಲ್ಲಿ ಶತ್ರುಗಳ ಪಾಲು ಹೆಚ್ಚಾಗಿ ಇರುತ್ತದೆ, ಸೋಲಿನಲ್ಲಿ ಹಿತಶತ್ರುಗಳ ಪಾಲು ಹೆಚ್ಚಾಗಿ ಇರುತ್ತದೆ. ಎಲ್ಲಿ ಮಾತನಾಡಬೇಕು ಎಂದು ತಿಳಿದವನಿಗಿಂತ ಎಲ್ಲಿ ಮೌನ ವಹಿಸಬೇಕು ಎಂದು ತಿಳಿದವನು ನಿಜವಾದ ಬುದ್ಧಿವಂತ. ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು, ಸಮಸ್ಯೆಗಳು, ಕಷ್ಟಗಳು ಅವಶ್ಯವಾಗಿ ಎದುರಾಗುತ್ತದೆ. ಆದರೆ ಪರಮಾತ್ಮನು ಅವರ ಜೀವನದ ದೋಣಿಯನ್ನು ಎಂದಿಗೂ ಮುಳುಗಲು ಬಿಡುವುದಿಲ್ಲ. ಮನುಷ್ಯನಿಗೆ ಅವನ ಜೀವನದ 6 ಶತ್ರುಗಳಿವು. ಈ ಶತ್ರುಗಳಿಂದ ದೂರವಿದ್ದರೆ ಮನುಷ್ಯ ಒಂದು ವೈಭವಯುತವಾದ ಜೀವನ ನಡೆಸಲು ಸಾಧ್ಯ ಎನ್ನುತ್ತಾನೆ ಭಗವಂತ ಕೃಷ್ಣ ಪರಮಾತ್ಮ. ಹಾಗಾದರೆ ಆ ಶತ್ರುಗಳು ಯಾರು ಗೊತ್ತಾ? ಕಂಡದ್ದನ್ನು ಬಯಸುವುದು ಕಾಮ, ಬಯಸಿದ್ದು ಸಿಗದಾಗ ಉಂಟಾಗುವುದು ಕ್ರೋಧ, ದೊರೆತರೂ ಇನ್ನಷ್ಟು ಬೇಕೆಂಬ ಲೋಭ, ಇನ್ನಷ್ಟು ದೊರೆತಾಗ ಕೈಬಿಟ್ಟು ಹೋಗಬಾರದು ಎಂಬುದೇ ಮೋಹ, ಕೈಬಿಟ್ಟು ಹೋಗದೆ ತನ್ನಲ್ಲಿಯೇ ಉಳಿದಾಗ ತನ್ನ ಬಳಿ ಮಾತ್ರ ಇದೆ ಎಂಬ ಜಂಭವೇ ಮದ, ತನ್ನಲ್ಲಿರುವುದು ಬೇರೊಬ್ಬನಲ್ಲೂ ಇದೆ ಎಂದು ತಿಳಿದು ಬಂದಾಗ ಉಂಟಾಗುವುದೇ ಮತ್ಸರ. ಈ 6 ಶತ್ರುಗಳು ಮನುಷ್ಯನನ್ನೇ ನುಂಗುತ್ತದೆ. ಅದು ತಕ್ಷಣಕ್ಕೆ ನುಂಗಲಿಲ್ಲವಾದರೂ ಕಾಲಕ್ರಮೇಣ ಬದುಕಿನ ಪಾಠಗಳು ಎಲ್ಲವನ್ನೂ ತಿಳಿಸುತ್ತದೆ. ಸ್ವತಃ ಆ ಅಹಂಕಾರಿ ಮನುಷ್ಯ ತಾನಾಗಿಯೇ ನಾಶವಾಗುವುದಕ್ಕೆ ಈ 6 ಶತ್ರುಗಳು ಕಾರಣವಾಗುತ್ತದೆ. ಬದುಕಿನಲ್ಲಿ ಜವಾಬ್ದಾರಿ ಎನ್ನುವ ಪದ ಬಂದಾಗ ಮಾತ್ರ ಜೀವನದ ಜವಾಬ್ದಾರಿ ಅಂದರೆ ಏನು ಎನ್ನುವುದು ಚೆನ್ನಾಗಿ ಅರ್ಥವಾಗಲು ಸಾಧ್ಯವಾಗುತ್ತದೆ. ನಮ್ಮ ಸಂಸ್ಕಾರಗಳು ಒಳ್ಳೆಯದಾಗಿದ್ದರೆ ನಿಶ್ಚಿತವಾಗಿಯೂ ನಾವು ಸಫಲರಾಗುತ್ತೇವೆ. ಏಕೆಂದರೆ ಹಣವು ಕರೆದುಕೊಂಡು ಹೋಗದ ಶ್ರೇಷ್ಠ ಎತ್ತರದ ಜಾಗಕ್ಕೆ ಒಳ್ಳೆಯ ಸಂಸ್ಕಾರಗಳು ಮಾತ್ರ ಕರೆದುಕೊಂಡು ಹೋಗಬಲ್ಲವು. ಒಂದು ವಿಷಯ ನೆನಪಿರಲಿ, ತಿರಸ್ಕಾರವೇ ಪುರಸ್ಕಾರಕ್ಕೆ ಕಾರಣವಾಗುತ್ತದೆ. ತಿಂದು ಬಿಸಾಡಿದ ಬೀಜದಿಂದಲೇ ಒಂದು ಹೆಮ್ಮರ ಬೆಳೆಯಲು ಸಾಧ್ಯ. ಯಾರೋ ನಿಮ್ಮನ್ನು ತಿರಸ್ಕರಿಸಿದರು ಎಂದು ಕುಗ್ಗಬೇಡಿ. ತಿರಸ್ಕರಿಸಿದವರೇ ಪುರಸ್ಕಾರ ಮಾಡುವಷ್ಟು ಎತ್ತರಕ್ಕೆ ಬೆಳೆಯಿರಿ. ಟೀಕೆಗಳನ್ನು ಧನಾತ್ಮಕವಾಗಿ ಸ್ವೀಕರಿಸುವ ಮನಸ್ಸು ಬೆಳೆಸಿಕೊಳ್ಳುವುದೇ ಯಶಸ್ಸಿನ ಬಲು ದೊಡ್ಡ ಸೂತ್ರ ಎನ್ನುವುದು ನೆನಪಿರಲಿ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ಸಂದೇಶಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.